ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ದಿನಾಂಕ 1/3/23 ನಡೆಸಬೇಕಾಗಿದ್ದ ಪರೀಕ್ಷೆಯನ್ನು ಕಾರಣಾಂತರಗಳಿಂದ ಮುಂದೂಡಿ ಇಂದು ಅಂದರೆ 6ನೇ ತಾರೀಕು ಈ ಒಂದು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿದ್ದಾರೆ. ಹಿಂದಿ ವಿಷಯಕ್ಕೆ ತೃತೀಯ ಭಾಷೆ ಹಿಂದಿಗೆ ಸಂಬಂಧಿಸಿದಂತೆ ಇವತ್ತು ಈ ಒಂದು ಪರೀಕ್ಷೆಯ ಅಷ್ಟು ಪ್ರಶ್ನೆಗಳ ಉತ್ತರಗಳನ್ನು ಚರ್ಚೆ ಮಾಡೋಣಂತೆ. ಮತ್ತು ಸಾಕಷ್ಟು ಪ್ರಶ್ನೆಗಳು ನಿಮ್ಮ ನೋಟ್ಸಲ್ಲಿ ಇಲ್ಲದೇ ಇರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಕೇಳಲಾಗಿದೆ. ಅವುಗಳಿಗೆ ಉತ್ತರಿಸ್ತಕ್ಕಂತಹ ಸರಿಯಾದ ಒಂದು ಮಾರ್ಗವನ್ನು ನಾವು ಇವತ್ತು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣಂತೆ. ಮೊದಲ ಮೇನನ್ನು ನಾವು ನೋಡೋದಾದರೆ ಇಲ್ಲಿ 4 ವಿಕಲ್ಪಗಳನ್ನು ಕೊಟ್ಟಿರ್ತಾರೆ, ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. MCQಗಳಿವು. ಒಂದು ಸರಿಯಾದ ಆಯ್ಕೆಯನ್ನು ಗುರುತಿಸಿ ನಾವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಬರೀಬೇಕು. ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿವು. ಮೊದಲ ಪ್ರಶ್ನೆಯನ್ನು ನಾವು ನೋಡೋದಾದರೆ ಬಾಲಿಕಾ ಶಬ್ದಕ ಪುಲ್ಲಿಂಗ ರೂಪ ಹೈ, ಇದರ ಪುಲ್ಲಿಂಗ ರೂಪ ಯಾವುದು ಅಂತ ಕೇಳಿದರೆ ಬಾಲಕ್ ಇದರ ಉತ್ತರ. ಬೇಯಿಮಾನ್ ಅಂದರೆ ಅಪ್ರಾಮಾಣಿಕತೆ, ಇದರ ವಿಲೋಮ ಶಬ್ದ ಯಾವುದು ಅಂತ ಕೇಳಿದರೆ ಈಮಾನ್ ಅಂದರೆ ಪ್ರಾಮಾಣಿಕತೆ. ನಿಮ್ನ ಮೇ ಏಕವಚನ ಶಬ್ದ ಹೈ, ಇದರಲ್ಲಿ ಏಕವಚನ ಶಬ್ದ ಯಾವುದು ಅಂತ ಕೇಳಿದರೆ ಲಿಫಾಫಾ ಅಂದರೆ ಈ ಪತ್ರಗಳನ್ನು ಇಡೋದಕ್ಕೆ ಬಳಸ್ತಕ್ಕಂತಹ ಪೇಪರ್ನ ಕವರ್ ಇರುತ್ತಲ್ಲ ಅದು. ಉಳಿದಂಥ ಇವು ಖಿಲೌನೆ ಅಂದರೆ ಗೊಂಬೆಗಳು ಅಥವಾ ಆಟಿಕೆಗಳು, ಮಾಲಾಯಿ ಅಂದರೆ ಹೂವಿನ ಮಾಲೆಗಳು, ಕೃತಿ ಅಂದರೆ ಕೃತಿಗಳು ಅಂತ. ಹಾಗಾಗಿ ಉತ್ತರ ಯಾವುದು? ಲಿಫಾಫಾ ಅಂತಕ್ಕಂಥದ್ದು ಉತ್ತರ. ನಿಮ್ನ ಮೇ ಪ್ರೇರಣಾರ್ಥ ಕ್ರಿಯಾರೂಪ ಕೌನ್ ಸಹಾಯ ಅಂತ ಕೇಳಿದರೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ. ರುಲಾನ ಅಳಿಸುವುದು ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ. ಜಲಾಶಯ ಶಬ್ದ ಮೇ ಸಂಧಿ ಹೈ, 5ನೇ ಪ್ರಶ್ನೆ. ಜಲ್ ಪ್ಲಸ್ ಆಶಯ, ಜಲಾಶಯದಲ್ಲಿ ಸಂಧಿ ಯಾವುದು ಅಂತ ಕೇಳಿದರೆ ದೀರ್ಘ ಸಂಧಿ. ನಾವು ಕನ್ನಡದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತೀವಲ್ವ ಅದು. ಸೀತಾರಾಮ್ ಶಬ್ದ ಮೇ ಸಮಾಸ ಹೈ, ಸೀತಾ ಅವ್ರ ರಾಮ್ ಅವರಂತ ಬಂದ ತಕ್ಷಣ ನಾವು ದ್ವಂದ್ವ ಸಮಾಸ ಕಡೆಗೆ ನಾವು ಹೊರಡಬಹುದು. ಹಾಗೆಯೇ ಬಾಲಕೋಂ ಕಿ ಟೋಲಿ ಬಂತಿ ಹೈ, ಇಲ್ಲಿ ಕೀ ಅಂತಕ್ಕಂಥದ್ದು ಸರಿಯಾದ ಕಾರಕ ಚಿಹ್ನೆ, ಅದನ್ನು ನಾವಿಲ್ಲಿ ಬರೀಬಹುದು. ಇಲ್ಲಿ ಆಪ್ಕಾ ನಾಮ್ ಕ್ಯಾ ಹೈ, ಸ್ಪಷ್ಟವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವಿರಾಮ ಚಿಹ್ನೆಯನ್ನು ಸ್ಪಷ್ಟವಾಗಿ ಕೇಳಿದ ಪ್ರಶ್ನೆ. ಇಲ್ಲಿ ಸ್ಪಷ್ಟವಾಗಿ ಕೇಳಿದರೆ ಯಾವುದು ವಿರಾಮ ಚಿಹ್ನೆ? ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನವಾಚಕ ಚಿಹ್ನ. ಹಾಗೆಯೇ 2ನೇ ಮೇನಿಗೆ ಬರೋದಾದರೆ ಏನು ಕೊಟ್ಟಿದ್ದಾರೆ? ಅನುರೂಪತೆಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆಯನ್ನು ನೋಡೋಣ. ಹಾತಿ ಕೆ ಪೈರ್ ಜೈಸೆ ಮಕಾನ್ ಕೆ ಸ್ತಂಭ ಅಂದರೆ ಆನೆಯ ಕಾಲಿನಂಥವು ಯಾವುವು? ನಾವು 4 ಕಡೆ ಮನೆಗೆ ಸ್ತಂಭಗಳನ್ನು ಇಡ್ತೀವಲ್ವ ಅವು ಕಂಬಗಳು. ಮಚ್ಲಿ ಕಿ ಪೀಠ್ ಜೈಸಿ ಮಕಾನ್ ಕಿ ಛತ್, ಮಕಾನ್ ಕಿ ಛತ್ ಅಂದರೆ ಮನೆಯ ಮೇಲೆ ಇರ್ತಕ್ಕಂತಹ ಮಾಳಿಗೆ, ಅಂದರೆ ನಾವು ಏನು ಮೇಲೆ RCC ಅಂತನೋ ಅಥವಾ ಏನಂತ ಹಾಕ್ತೀವೋ ಅದನ್ನು ಛತ್ ಅಂತ ಕರಿತೀವಿ. ಹಾಗೆಯೇ ಬಾಲಶಕ್ತಿಯನ್ನು ಬರೆದಂಥವರು ಜಗತ್ರಾಮ್ ಆರ್ಯ. ಗಿಲ್ಲುವಿನ ಲೇಖಕಿ ಯಾರು? ಮಹಾದೇವಿ ವರ್ಮ ಅವರು. ಹಾಗೆಯೇ ಮೇರಾ ಬಚ್ಪನ್ ಪಾಠವನ್ನು ನಾವು ಆತ್ಮಕಥಾ ಅದರ ಒಂದು ವಿಧ. ಹಾಗೆಯೇ ರೋಬೋಟ್ನ ವಿಧ ಯಾವುದಪ್ಪ ಅಂದರೆ ಕಹಾನಿ, ಕತೆ ಅದು. ಕಾನ್ಹಾ ಕೃಷ್ಣನ ಇನ್ನೊಂದು ಹೆಸರು. ಹಾಗೆಯೇ ಬಲಭದ್ರ ಬಲರಾಮನ ಇನ್ನೊಂದು ಹೆಸರು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ್ ವಾಕ್ಯ ಮೇ ಲಿಖಿಯೇ ಅಂತ ಕೇಳಿದರೆ 4 ಪ್ರಶ್ನೆಗಳು ಬರ್ತವೆ. लेखक प्रेमचंद को क्या नज़र आया? लेखक प्रेमचंद को बहुत अच्छे रंगदार गुलाबी सेब नज़र आए. ಲೇಖಕ ಪ್ರೇಮಚಂದ್ ಅವರಿಗೆ ಏನು ಅಲ್ಲಿ ಕಾಣಿಸಿದ್ದು ಅಂಗಡಿಯಲ್ಲಿ ಅಂತ ಕೇಳಿದರೆ ಏನು ಕಾಣಿಸಿದ್ವು? ತುಂಬ ಚೆನ್ನಾಗಿರ್ತಕ್ಕಂತಹ ಕಲರ್ಫುಲ್ ಆಗಿರ್ತಕ್ಕಂತಹ ಗುಲಾಬಿ ಬಣ್ಣದ ಸೇಬೆ ಹಣ್ಣುಗಳು ಕಾಣಿಸಿದ್ವು. ಅದನ್ನೇ ನಾವಿಲ್ಲಿ ಬರೆದಿದ್ದೀವಿ. ಬೇಕಾದ್ರೆ ಇದನ್ನು ನಾವು ಹೀಗೆ ಅಂಡರ್ಲೈನ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಏನು? ಡೋನೋ ದೋಸ್ತೋನೆ ಕ್ಯಾ ನಿಶ್ಚಯ ಕಿಯಾ, ಇಬ್ಬರು ಗೆಳೆಯರು ಏನು ನಿರ್ಧಾರ ಮಾಡ್ತಾರೆ, ಏನದು ನಿರ್ಧರಿಸಿದ್ದು ಅಂತ. ಡೋನೋ ದೋಸ್ತೋನೆ ಮಕಾನ್ ಬನಾನೆ ಕಾ ನಿಶ್ಚಯ ಕಿಯಾ, ಅವರಿಬ್ಬರು ಗೆಳೆಯರು ನಿರ್ಧರಿಸಿದ್ದೇನಪ್ಪ ಅಂದರೆ ಮನೆಯನ್ನು ಒಂದು ಕಟ್ಟಬೇಕಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದರು. ಅದಕ್ಕೋಸ್ಕರನೇ ಕಾಡಿಗೆ ಹೊರಟರು. ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ಕವಿ ಭಗವತಿ ಚರಣ್ ವರ್ಮಾ ಕಿಸೆ ಪ್ರಣಾಮ್ ಕರ್ ರಹೆ ಹೈ, ಕವಿ ಭಗವತಿ ಚರಣ್ ವರ್ಮಾ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ, ಮಾತೃಭೂಮಿಯನ್ನು ಅವರು ವಂದಿಸ್ತಾ ಇದ್ದಾರೆ ಕವಿಗಳು. ಅದನ್ನು ನಾವಿಲ್ಲಿ ಬರೆದು ಅಂಡರ್ಲೈನ್ ಮಾಡಿದರೆ ಬೆಟರ್. ಧರ್ಮ ಕಾ ಮೂಲ ಕ್ಯಾ ಹೈ? ಧರ್ಮ ಕಾ ಮೂಲ ದಯಾ ಹೈ. ತುಳಸಿ ಕೆ ದೋಹೆ ಅಂತ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಧರ್ಮ
ಧರ್ಮದ ಮೂಲ ದಯೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮೇನ್ನ ನಾವು ನೋಡೋದಾದರೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 वाक्यों में लिखिए ಅಂತ ಕೇಳಿದರೆ ಬರೆಯೋಣಂತೆ. ಮೊದಲ ಪ್ರಶ್ನೆ ಏನು? ಪ್ರೇಮಚಂದ್ ಕೆ ವಿಚಾರ ಮೇ ಫಲ್ ಸಬ್ಜಿಯೋ ಕೋ ಖಾನೆ ಸೆ ಕ್ಯಾ ಲಾಭ ಹೈ. ಇದು ನಮ್ಮ ಅಭ್ಯಾಸಕ್ಕೆ ಇಲ್ಲದೆ ಇರತಕ್ಕಂತಹ ಪ್ರಶ್ನೆ. ಇದು ಇಲ್ಲಿ ಕೇಳಿದರೆ ಇದನ್ನು ನಾವು ಪಾಠದಲ್ಲಿರ್ತಕ್ಕಂತಹ ಒಂದು ಪಾಠದಲ್ಲಿ ಇದೆ ಆ ವಿಷಯ, ಆದರೆ ಪ್ರಶ್ನೆಗಳನ್ನು ಕೇಳಿರಲಿಲ್ಲ. ಈ ಥರದ ಒಂದು ಪ್ರಶ್ನೆಗಳನ್ನು ನಾವು ಹೇಗೆ ಉತ್ತರಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣಂತೆ. ಪ್ರೇಮಚಂದ್ ಕಿ ವಿಚಾರ ಮೇ ಫಲ್ ಸಬ್ಜಿಯೋ ಕೋ ಖಾನೆ ಸೆ ಕೈ ಲಾಭ ಹೈ. ಮೊದಲು ಅವ್ರು ಕೇಳಿರ್ತಕ್ಕಂತಹ ಒಂದು ಈ ಸೆಂಟೆನ್ಸ್ನೇ ನಾವೇನು ಮಾಡೋಣ, ಇಲ್ಲಿ ಬಳಸೋಣ ಅಂತೆ ಉತ್ತರದ ರೂಪದಲ್ಲಿ. ಪ್ರೇಮಚಂದ್ರ ವಿಚಾರದಲ್ಲಿ ಹಣ್ಣು ಮತ್ತು ಕಾಯಿ ಪಲ್ಯಗಳನ್ನು ಅಥವಾ ತರಕಾರಿಗಳನ್ನು ತಿನ್ನೋದ್ರಿಂದ ಆಗುವಂತಹ ಲಾಭಗಳು ಯಾವುವು ಅಂತ ಕೇಳಿದರೆ ನಾವು ಎಷ್ಟು ಲಾಭಗಳಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಉತ್ತರಿಸ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ಹೋದರೆ ಜೈಸೆ ಗಾಜರ್ ಮೇ ವಿಟಮಿನ್ ಹೋತೆ ಹೇ, ಪಾಠದಲ್ಲಿ ಅದು ಬಂದಿದೆ, ಕ್ಯಾರೆಟಲ್ಲಿ ವಿಟಮಿನ್ಗಳಿರ್ತವೆ ಅಂತ ಅದನ್ನು ಬರೆದ್ವಿ. ಸೇಬು ರೋಜ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಾ ರಹೇಗಿ, ಅಂದರೆ ಸೇಬೆ ಹಣ್ಣು ದಿನ ತಿನ್ನೋದ್ರಿಂದ ಡಾಕ್ಟರ್ನ ಒಂದು ಅವಶ್ಯಕತೆ ಬೀಳಲ್ಲ, ಅಂದರೆ ನಾವು ಆರೋಗ್ಯವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಬರಿಬೇಕು. ಗಿಲ್ಲು ಮಾನವ ಸೆ ಅಧಿಕ ಭಾವಪೂರ್ಣ ಪ್ರಾಣಿ ಹೈ, ಕಿನ್ ಬಾತೋं से ಜ್ಞಾತ್ ಹೋತಾ ಹೈ. ಗಿಲ್ಲು ಪಾಠದ ಒಂದು ಪ್ರಶ್ನೆ ಇದು. ಗಿಲ್ಲು ಮನುಷ್ಯನಿಗಿಂತ ಹೆಚ್ಚು ಭಾವಪೂರ್ಣವಾದಂತಹ ಪ್ರಾಣಿ. ಯಾವ ಮಾತುಗಳನ್ನು ಕಂಡು ನಾವು ಈ ಮಾತನ್ನು ಹೇಳಬಹುದು ಅಂತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಗಿಲ್ಲು ಮಾನವ ಸೆ ಅಧಿಕ ಭಾವಪೂರ್ಣ ಪ್ರಾಣಿ ಹೈ. ನೋಡ್ರಿ, ಇಲ್ಲಿರ್ತಕ್ಕಂತಹ ಸೆಂಟೆನ್ಸ್ನ ಆ್ಯಸ್ ಇಟ್ ಈಸ್ ಇಲ್ಲಿ ನಾನು ಅಲ್ಲಿ ಬಳಸಿದ್ದೀನಿ. ಹಂಸೆ ಅಂದರೆ ನಾವು ಮನುಷ್ಯರಿಗಿಂತ ಅಧಿಕ ಭಾವಾನುಕೂಲ ಸಹೃದಯ ಹೋತೆ. ಕಾಮನ್ ಆಗಿ ಪ್ರಾಣಿಗಳು ನಮಗಿಂತ ಭಾವಾನುಕೂಲ ಮತ್ತು ಸಹೃದಯಗಳಾಗಿರ್ತವೆ ಅಂತಕ್ಕಂಥದ್ದು ಪಾಠದ ಆಶಯದಲ್ಲಿ ಇದೆ. ಗಿಲ್ಲು ಪಾಠದ ಆಶಯದಲ್ಲಿ ಅದನ್ನು ಕೂಡ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ಗಿಲ್ಲು ಭಿ ಲೇಖಿಕಾಕಿ ಗೈರ್ ಹಾಜರಿ, ಇದನ್ನು ನಾವು ಗೈರ್ ಹಾಜರಿ ಅಂತ ಬರಿಬೇಕು. गैर हाजिरी में अपना प्रिय खाद्य काजू को बहुत कम खाता था और लेखिका की अस्वस्थता में वह तकिए पर सिरहाने बैठकर अपने नन्हे नन्हे पंजों से लेखिका के सिर और बालों को होले होले सहलाता था. ಅದು ನೋಡ್ರಿ ಏನು ಮಾಡ್ತಾ ಇತ್ತು, ಗಿಲ್ಲು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರ್ಕೊಂಡಾಗ ಯಾರು ಲೇಖಕಿ ಆಕೆ ಬರೋದನ್ನು ಕಾಯ್ತಾ ಇತ್ತು. ತನ್ನ ಒಂದು ಜೋಕಾಲಿಯಿಂದ ಇಳಿತಾನೇ ಇರಲಿಲ್ಲ. ಇಳಿದ್ರು ಕೂಡ ಯಾರೋ ಬಂದಾಗ ಇಳಿದ್ರು ಕೂಡ ಬೇರೆಯವ್ರನ್ನ ಕಂಡು ಅದು ವಾಪಸ್ಸಾಗಿ ಕೂತ್ಕೊಳ್ತಾ ಇತ್ತು. ಮತ್ತು ತನಗೆ ತುಂಬ ಪ್ರಿಯವಾದಂತಹ ಆಹಾರ ಕಾಜು ಅಂದರೆ ಗೋಡಂಬಿಯನ್ನು ತುಂಬ ಕಡಿಮೆ ತಿಂತಾ ಇತ್ತು. ಮತ್ತು ಲೇಖಕಿಯವರು ಆರೋಗ್ಯ ಕೆಟ್ಟು ಮಲಗಿದಾಗ ಅದು ತಕಿಯ ಅಂದರೆ ತಲೆದಿಂಬ ಹತ್ರ ಬಂದು, ಅಂದರೆ ತಲೆ ಹತ್ರ ಕೂತ್ಕೊಂಡು ಅದೇನು ಮಾಡ್ತಾಯಿತ್ತು, ನಿಧಾನವಾಗಿ ತನ್ನ ಕೈಗಳಿಂದ ಲೇಖಕಿಯ ತಲೆ ಅಥವಾ ಕೂದಲುಗಳಲ್ಲಿ ಕೈ ಆಡಿಸ್ತಾ ಒಂಥರ ಸಮಾಧಾನ ಮಾಡುವ ಒಂದು ಭಂಗಿಯಲ್ಲಿ ಕೂತಿರ್ತಾ ಇತ್ತು. ಇವೆಲ್ಲ ಕಾರಣಗಳಿಂದ ನಮಗೆ ಒಂದು ಗಿಲ್ಲು ಕೂಡ ಮನುಷ್ಯನಿಗಿಂತ ಹೆಚ್ಚು ಭಾವಪೂರ್ಣವಾದ ಜೀವಿ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಈ ಥರದ ಪ್ರಶ್ನೆಗಳು ಬಂದಾಗ ನಾವೇನು ಮಾಡಬೇಕು, ಪ್ರಶ್ನೆಯನ್ನು ಮೊದಲು ಓದ್ಕೋಬೇಕು. ನಮ್ಮ ಅಭ್ಯಾಸದಲ್ಲಿರ್ತಕ್ಕಂಥ ಯಾವ ಉತ್ತರಕ್ಕೆ ಹತ್ತಿರದ ಉತ್ತರ ಈ ಒಂದು ಪ್ರಶ್ನೆಗೆ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಕಂಡುಕೊಂಡು ನಾವು ಅದನ್ನು ಬರೆಯುವ ಒಂದು ಪ್ರಯತ್ನವನ್ನು ಮಾಡಬೇಕು. ಸಮ್ಮೇಳನ में लेखक परसाई जी को क्यों बुलाया गया था. ಲೇಖಕರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಇಮಾನ್ದಾರೊಂಕಿ ಸಮ್ಮೇಳನ ಮೇಲೆ ನೀವು ಭಾಗವಹಿಸಬೇಕು, ಅದರ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಯಾಕೆ ಕರೆದಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಪಾಠದಲ್ಲಿದೆ. ಅದರ ಉತ್ತರ, ईमानदारों सम्मेलन में लेखक परसाई जी को इसलिए बुलाया गया था कि सम्मेलन के व्यवस्थापक लेखक को देश के प्रसिद्ध ईमानदार मानते थे. ಯಾಕೆ ಕರೆದಿದ್ರು ಅಂದರೆ ಅವರು ಲೇಖಕರನ್ನು ದೇಶದ ಪ್ರಸಿದ್ಧ ಪ್ರಾಮಾಣಿಕ ಅಂತ ಅವ್ರು ಭಾವಿಸ್ತಾ ಇದ್ದರು, ಹಾಗಾಗಿ ಕರೆದಿದ್ರು. ಅವರ ಒಂದು ಆಗಮನದಿಂದ ಈ ಪ್ರಾಮಾಣಿಕರಿಗೆ ಮತ್ತು ಉದೀಯಮಾನ್ ಇಮಾನ್ದಾರಂಕು ಅಂತ ಹೇಳಿದರೆ, ಅಂದರೆ ಉದಯೋನ್ಮುಖ ಪ್ರಾಮಾಣಿಕರಿಗೆ ಏನಾಗ್ತಾ ಇತ್ತು, ಒಂದು ಪ್ರೇರಣೆ ಸಿಗ್ತಾ ಇತ್ತು. ಹಾಗಾಗಿ ಅವ್ರನ್ನ ಆಹ್ವಾನಿಸಿದರು. ರೋಬೋಟ್ ಪಾಠದ ಪ್ರಶ್ನೆ, ದೋನೋ ರೋಬೋಟ್ ಅಂತಿಮ ಕ್ಯೂ ಖುಷ್ ಹುಯೆ. ಇಬ್ಬರು ರೋಬೋಟ್ಗಳು ಯಾಕೆ ಕೊನೆಯಲ್ಲಿ ಖುಷಿ ಪಡ್ತಾರೆ ಅಂತ. ದೋನೋ ರೋಬೋಟ್ ಅಂತಿಮ ಬಹುತ್ ಖುಷ್ ಹುಯೆ ಕ್ಯೂಂಕಿ. ನೋಡ್ರಿ, ಮತ್ತೆ ನಾನು ಅದನ್ನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಬಳಸ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಉನ್ಕೆ ಕಾರಣ ಕಿಸಿ ಇನ್ಸಾನ್ ಕೋ ನುಕ್ಸಾನ್ ನಹಿ ಝೇಲ್ನಾ ಪಡ. ಪಾಠದ ಕಡೆಯ ಲೈನ್ ಇದು. ಅವ್ರು ಭಾಳ ಖುಷಿಯಾಗ್ತಾರೆ. ಯಾಕಪ್ಪ ಅಂದರೆ, ಯಾರೋ ಒಬ್ಬ ವ್ಯಕ್ತಿಗೆ, ಯಾರೋ ಒಬ್ಬ ಮನುಷ್ಯನಿಗೆ ಅವರಿಂದ ಯಾವ ಒಂದು
ಹಾನಿಯಾಗಿರಲಿಲ್ಲ, ನಷ್ಟ ಆಗಿರಲಿಲ್ಲ. ನುಕ್ಸಾನ್ ಅಂದರೆ ನಷ್ಟ ಆಗಿರಲಿಲ್ಲ, ಹಾಗಾಗಿ ಅವ್ರು ಖುಷಿ ಪಡ್ತಾರೆ. ಸಾಧುರಾಮ್ಕೋ ನ್ಯಾಯ ಮಿಲಾ ಥಾ, ಸಾಧುರಾಮ್ಗೆ ಏನು ಸಾಧುರಾಮ್ ಅಂತಿದೆ ಇಲ್ಲಿ, ಸಾಧುರಾಮ್ಗೆ ನ್ಯಾಯ ಸಿಕ್ಕಿತ್ತು. ಅದು ಕೂಡ ಅವರ ಒಂದು ಖುಷಿಗೆ ಕಾರಣವಾಗಿತ್ತು. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತ है, ಇದು ಒಂದು ಡೈರೆಕ್ಟ್ ಪ್ರಶ್ನೆ ಅಂತ ನಾವು ಅಂದ್ಕೋಬೋದು. मातृभूमि कविता में भारत माता का वर्णन इस प्रकार है। माँ के एक हाथ में न्याय पताका है जो न्याय का प्रतीक है, तो दूसरे हाथ में ज्ञानदीप है जो ज्ञान का प्रतीक है। माँ अपने न्याय और ज्ञान से बच्चों का मार्गदर्शन कर रही है. ಅಂದರೆ ಮಾತೃಭೂಮಿ ಕವಿತೆಯಲ್ಲಿ ಭಾರತ ಮಾತೆಯ ಒಂದು ಸ್ವರೂಪದ ಒಂದು ವರ್ಣನೆ ಹೀಗಿದೆ. ತಾಯಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದೆ, ಅದರಿಂದ ತನ್ನ ಮಕ್ಕಳಿಗೆ ನ್ಯಾಯವನ್ನು ಒಂದು ಕೊಡಮಾಡುವ ಕೆಲಸವನ್ನು ತಾಯಿ ಮಾಡಿದ್ರೆ, ಇನ್ನೊಂದು ಕೈಯಲ್ಲಿರ್ತಕ್ಕಂಥ ಜ್ಞಾನದ ದೀಪಿಕೆಯಿಂದ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸ ತಾಯಿ ಮಾಡ್ತಾಳೆ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ. ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ, ಇದು ಕೂಡ ಎಲ್ಲಿ ಸೂರ್ಶ್ಯಾಮ ಪದ್ಯದ ಒಂದು ಪ್ರಶ್ನೆ. ಇಲ್ಲೂ ಕೂಡ ಏನು ಕೇಳಿದರೆ, ಇದು ಅಭ್ಯಾಸಕ್ಕೆ ಇಲ್ಲದೇ ಇರ್ತಕ್ಕಂಥ ಪ್ರಶ್ನೆ, ಆದರೆ ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಹತ್ತಿರದಲ್ಲಿದೆ ಇದು. ಅಂದರೆ ಕೃಷ್ಣ ಯಶೋದೆ ಬಳಿ ಬಂದು ತನ್ನ ಅಣ್ಣನಾದಂಥ ಒಂದು ಬಲರಾಮನ ಬಗ್ಗೆ, ಆತನ ಗೆಳೆಯರ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತಾನೋ ಅದನ್ನು ನಾವಿಲ್ಲಿ ವಿವರಿಸಿ ಬರೆದರೂ ಕೂಡ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾ ಕೆ ಬಾರೆ ಮೇ ಯಹ ಕಹತಾ ಹೈ ಕಿ ಯಶೋದ ಅವ್ರ ನಂದು ಗೋರೆ ಹೈ ಪರ್ ತುಮ್ ಕಾಲೆ ಕ್ಯೂ ಹೋ, ಅವರಿಬ್ಬರು ತಂದೆ ತಾಯಿ ಯಶೋದ ಮತ್ತು ನಂದ ಇಬ್ಬರು ಕೂಡ ಬೆಳ್ಳಗಿದ್ರೆ ನೀನು ಯಾಕೆ ಕಪ್ಪಗಿದೆಯಾ ಅಂತ ಹಂಗಿಸ್ತಾನೆ. ತುಮ್ ಇನ್ಕೆ ಪುತ್ರ ನಹಿ ಲಗ್ತೆ ಹೋ, ನೀನು ಇವರ ಮಗ ಅಲ್ಲ, ನಿನ್ನ ಕೊಂಡ್ಕೊಂಡು ಬಂದಿದ್ದಾರೆ. ಈ ಥರದ ಒಂದು ಮಾತನ್ನು ಬಲರಾಮ ಮತ್ತು ಆತನ ಗೆಳೆಯರು ಹೇಳ್ತಾರೆ. ಅದನ್ನು ಇಲ್ಲಿ ನಾವು ಬರೀಬೇಕು. ನಾಣಿಟ್ಯದಿಂದ ಶನಿ ಸಬ್ಸೆ ಸುಂದರ ಗ್ರಹ ಪಾಠದ ಒಂದು ಪ್ರಶ್ನೆ ಇದು. ಶನಿ ಕೋ ಸುಂದರ एवं मनोहर ग्रह क्यों माना जाता है? ಶನಿ ಕೋ ಸುಂದರ एवं मनोहर ग्रह माना जाता है. ನಾನು ಹೇಳಿದ್ನಲ್ಲ, ಇಲ್ಲಿರ್ತಕ್ಕಂಥ ಇದರಲ್ಲಿ ಕ್ಯೂ ಅಂತಕ್ಕಂಥದ್ದನ್ನು ಹೊರತುಪಡಿಸಿ ಇದನ್ನು ಇಲ್ಲಿ ಒಂದು ಸೆಂಟೆನ್ಸ್ ಆಗಿ ಬಳಸ್ಕೋಬಹುದು. ಹಾಗೆಯೇ ಮುಂದಕ್ಕೆ ಹೋಗೋಣ. क्योंकि प्रकृति ने इस ग्रह के गले में खूबसूरत हार डाल दिया है. ಅದು ಯಾಕೆ ಸುಂದರವಾಗಿ ಕಾಣಿಸುತ್ತೆ ಶನಿ ಗ್ರಹ ಅಂದರೆ, ಅದರ ವಲಯ ಏನಿದೆಯೋ ಅದರ ಕೊರಳಲ್ಲಿ ಒಂದು ಸುಂದರವಾದ ಮಾಲೆ ಥರ ಅದು ಕಾಣಿಸುತ್ತೆ. ಅದಕ್ಕೋಸ್ಕರ ಅದು ನಮಗೆ ಸುಂದರ ಮನೋಹರ ಅನಿಸುತ್ತೆ. शनि के इन वलयों और कंकणों ने इस ग्रह को सौरमंडल का सबसे सुंदर एवं मनमोहक अथवा मनोहर ग्रह बनाया है. ಇದನ್ನು ನಾವಿಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡಿ ಬರೀತಾ ಇದ್ದೀವಿ. ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದರೆ ಏನಂತ, ಶನಿ ಕೋ ठंडा ग्रह क्यों कहते हैं? ಶನಿ ಗ್ರಹದಿಂದ ಎರಡು ಪ್ರಶ್ನೆಗಳು ಬರ್ತವೆ, ಎರಡರಲ್ಲಿ ಒಂದನ್ನು ಬರೀಬೇಕು. ಮತ್ತು ಇನ್ನೊಂದು ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ, ಇದರಿಂದ ತಲಾ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಕೊಡಬೇಕು. ಈಗ ಶನಿ ಕೋ ठंडा ग्रह क्यों कहते हैं ಅಂತ ಕೇಳಿದರೆ, शनि को ठंडा ग्रह कहते हैं क्योंकि शनि ग्रह सूर्य से पृथ्वी की अपेक्षा करीब 10 गुना अधिक दूर है, इसलिए बहुत कम सूर्य ताप उस ग्रह तक पहुंचता है. ಯಾಕೆ ಶನಿಯನ್ನು ठंडा ग्रह ಅಂತ ಕರಿತೀವಿ, ಇದನ್ನು ಮೊದಲು ಹೇಳಿದ್ವಿ. ಮತ್ತು ಅದು ನಮಗಿಂತ ಅಂದರೆ ಭೂಮಿಗಿಂತ ಅದು ಸೂರ್ಯನಿಗೆ ತುಂಬ ದೂರದಲ್ಲಿರ್ತಕ್ಕಂಥ ಗ್ರಹ ಶನಿ ಗ್ರಹ. ಹಾಗಾಗಿ ತುಂಬ ದೂರ ಇರೋದ್ರಿಂದ ತುಂಬ ಕಡಿಮೆ ಶಾಖ ಅದರಿಂದ ತಲುಪುತ್ತೆ. शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है. लेखक के अनुसार सत्य का क्या स्वरूप है? लेखक के अनुसार सत्य का स्वरूप इस प्रकार है. यह बहुत भोला भाला और सीधा साधा सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. ಇವೆಲ್ಲವನ್ನು ಕೂಡ ನಾವು ಬರೀಬೇಕು. ಸತ್ಯ ಅಂತಕ್ಕಂಥದ್ದು ತುಂಬ ಮುಗ್ಧತೆಯಿಂದ ಕೂಡಿರ್ತಕ್ಕಂಥ, ತುಂಬ ಸೀದಾ ಸಾದ, ಏನು ಕಣ್ಣಿಂದ ನೋಡ್ತಾನೋ ಅದು ಹೇಳಿಬಿಡ್ತಕ್ಕಂಥದ್ದೇ ನಾವು ಸತ್ಯ ಅನ್ಬೋದು. ಸತ್ಯ ಈ ದೃಷ್ಟಿಯ ಪ್ರತಿಬಿಂಬದಂಥದ್ದು, ಜ್ಞಾನದ ಪ್ರತಿಲಿಪಿ ಅಂಥದ್ದು, ನಮ್ಮ ಮನಸ್ಸಿನ ಆತ್ಮದ ವಾಣಿ ಅಂಥದ್ದು, ಆತ್ಮದ ಭಾಷೆ ಅಂಥದ್ದು ಅಂತ. ಅಥವಾ ಅಂತ ಹೇಳಿಬಿಟ್ಟು ನಾಗರಿಕ ಕರ್ತವ್ಯದ ಒಂದು ಪ್ರಶ್ನೆ ಕೇಳಿದರೆ, ಯಾವುದಾದ್ರು 2 ನಾಗರಿಕ ಕರ್ತವ್ಯಗಳನ್ನು ಬರೀರಿ ಅಂತ. ನಾವಿಲ್ಲಿ 4 ಬರೆದಿದ್ದೀವಿ ನಾಗರಿಕ ಮುಖ್ಯ ಕರ್ತವ್ಯ ಅಂತ. ಇದರಲ್ಲಿ ಯಾವುದಾದ್ರು 2 ನೀವು ನೆನಪಿಟ್ಕೊಂಡು ಬರೆದು ಸಾಕು. ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರೀಯ ತ್ಯೋಹಾರ ಆದಿ ಕಾ ಆದರ್ ಕರ್ನ, ಇವು ರಾಷ್ಟ್ರಧ್ವಜ, ರಾಷ್ಟ್ರೀಯ ಪ್ರತೀಕಗಳೇನಿದ್ದಾವೋ
ರಾಷ್ಟ್ರಗಾನ ಇವೆಲ್ಲವೂ ಕೂಡ ನಾವು ಗೌರವಿಸಬೇಕು. ಪ್ರಾಕೃತಿಕ ಸಂಸಾಧನೋं का अपव्यय नहीं करना. ನಮ್ಮಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತುಗಳನ್ನು ನಾವು ಸುಮ್ಮನೆ ವ್ಯಯ ಮಾಡಬಾರ್ದು. ನಿಜವಾದ ದೇಶ ಪ್ರೇಮ ಏನಪ್ಪ ಅಂದರೆ ನಮ್ಮ ಪರಿಸರವನ್ನು, ಈ ನೆಲ, ಜಲ, ಭಾಷೆ ಇವುಗಳ ರಕ್ಷಣೆಯನ್ನು ನಾವು ಮಾಡ್ತಕ್ಕಂಥದ್ದು. ದೇಶಕ್ಕೆ ಏಕತಾ ಅವರ ಅಖಂಡತಕ ಕೋ ಕಾಯಂ ರಖನ. ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ನಾವು ಕಾಯಂಗೊಳಿಸ್ತಕ್ಕಂಥದ್ದು. ಹಾಗೆಯೇ ದೇಶವಾಸಿಯೋಂಕೆ ಪ್ರತಿ ಭಾಯಿಚಾರಿಕ ಭಾವ ರಖನ. ದೇಶ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಇವರೆಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ 3-4 वाक्यों में लिखिए. 3-4 वाक्ಯದಲ್ಲಿ ಬರೀತಕ್ಕಂತಹ ಪ್ರಶ್ನೆಗಳಿವು. ಕಲಾಂ ಕೆ ಚರಿತ್ರ ನಿರ್ಮಾಣ ಮೇ ಜಲಾಲುದ್ದೀನ್ ಕಾ ಯೋಗದಾನ ಸ್ಪಷ್ಟ ಕೀಜಿಯೇ. ಅಂದರೆ ಕಲಾಂಜಿಯವರ ಒಂದು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಜಲಾಲುದ್ದೀನ್ ಅವರ ಪಾತ್ರ ಏನು, ಅವರ ಚರಿತ್ರ ನಿರ್ಮಾಣ ಅಂದರೆ ವ್ಯಕ್ತಿತ್ವದ ನಿರ್ಮಾಣ, ಅದರಲ್ಲಿ ಅವರ ಪಾತ್ರ ಏನು, ಅವರ ಕೊಡುಗೆ ಏನು, ಇದನ್ನು ಸ್ಪಷ್ಟಗೊಳಿಸಿ ಅಂತ ಕೇಳಿದ್ದಾರೆ. ಕಲಾಂ ಜಿ ಕೆ ಚರಿತ್ರ ನಿರ್ಮಾಣ ಮೇ ಜಲಾಲುದ್ದೀನ್ ಕಾ ಬಹುತ್ ಬಡಾ ಯೋಗದಾನ ಹೈ ಅಂತಕ್ಕಂಥದ್ದನ್ನು ನಾವು ಮೊದಲಿಗೆ ಬರೆದು उम्र में काफ़ी फ़र्क होने के बावजूद अहमद जलालुद्दीन कलाम जी के अंतरंग मित्र बन गए थे. ಅವರ ಒಂದು ಚರಿತ್ರೆಯ ನಿರ್ಮಾಣದಲ್ಲಿ, ಅವರ ಒಂದು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಜಲಾಲುದ್ದೀನ್ ಅವರ ಪಾತ್ರ ಬಹಳ ದೊಡ್ಡದು, ಅವರ ಕೊಡುಗೆ ಜಾಸ್ತಿ ಇದೆ. ವಯಸ್ಸಿನಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಇದ್ದರೂ ಕೂಡ ಅಹಮದ್ ಜಲಾಲುದ್ದೀನ್ ಮತ್ತು ಕಲಾಂ ಅವರು ಒಳ್ಳೆಯ ಆತ್ಮೀಯ ಮಿತ್ರರಾಗ್ತಾರೆ. वे दोनों प्रायः आध्यात्मिक विषयों के बारे में बातें करते थे. ಅವರಿಬ್ಬರು ಕಾಮನ್ ಆಗಿ ಆಧ್ಯಾತ್ಮಿಕ ವಿಷಯಗಳನ್ನು ಮಾತಾಡ್ತಾ ಇದ್ದರು. जलालुद्दीन कलाम जी से हमेशा शिक्षित व्यक्तियों, वैज्ञानिक खोजों के बारे में बातें करते रहते थे. ಜಲಾಲುದ್ದೀನ್ ಅವರು ಕಲಾಂರವ್ರ ಹತ್ರ ತುಂಬ ಪ್ರಗತಿಪರವಾದಂತಹ ಮಾತುಗಳನ್ನು, ಯಾವುವು ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಒಂದು ಆವಿಷ್ಕಾರಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಇಲ್ಲ ಪಾಯಿಂಟ್ ಬಿಟ್ಟು ಹೋಗಿದೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಇವೆಲ್ಲವುಗಳ ಬಗ್ಗೆ ಮಾತಾಡ್ತಾ ಇದ್ದರು. वही थे जो कलाम जी को सीमित दायरे से बाहर निकाल कर नई दुनिया का बोध कराया. ಅವರೇ ಏನು ಮಾಡ್ತಾರೆ, ಕಲಾಂ ಜಿ ಅವರು ಒಂದು ಸಣ್ಣ ಪಟ್ಟಣದಲ್ಲಿರ್ತಕ್ಕಂಥವ್ರು, ಅವರ ಆ ಸೀಮಿತ ಒಂದು ಚೌಕಟ್ಟಿನಿಂದ, ದಾಯರ ಅಂದರೆ ಚೌಕಟ್ಟು ಅನ್ಬೋದು, ಆ ಚೌಕಟ್ಟಿನಿಂದ ಹೊರತಂದು ಒಂದು ವಿಶಾಲವಾದ ಒಂದು ಪ್ರಪಂಚದ ಒಂದು ಜ್ಞಾನವನ್ನು ಅವ್ರ ಮುಂದೆ ತೆರೆದಿಡ್ತಾರೆ. ಪಂಡಿತ್ ರಾಜ್ಕಿಶೋರ್ ಮಾನವತಾಕ್ಕೆ ಮೂರ್ತಿ ಥೇ ಕೈಸೆ ಬತಾಯಿಯೇ. ಇಲ್ಲಿ ಈ ಒಂದು ಸ್ಟೇಟ್ ಲೆವೆಲ್ನ ಈ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಪಂಡಿತ್ ರಾಜ್ಕಿಶೋರ್ ಅವ್ರ ಬಗ್ಗೆ ಕೇಳಿದ್ದಾರೆ. ನೆನ್ಪಿಟ್ಕೊಳ್ರಿ, ಮೋಸ್ಟ್ಲಿ ಎಕ್ಸಾಮಿಗೆ ಯಾರ ಬಗ್ಗೆ, ಬಸಂತನ ಬಗ್ಗೆ ಕೇಳಬಹುದು. ನಾವು ಅದಕ್ಕೂ ಕೂಡ ತಯಾರಾಗಬೇಕು. ಹಾಗಂತ ಈ ಪ್ರಶ್ನೆನ ಬಿಡಬಾರ್ದು, ಇದನ್ನು ಕೂಡ ನಾವು ನೆನಪಲ್ಲಿಟ್ಕೋಬೇಕು. ಪಂಡಿತ್ ರಾಜ್ಕಿಶೋರ್ ಮಾನವತಾಕ್ಕೆ ಮೂರ್ತಿ ಥೇ. ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ನ ಆ್ಯಸ್ ಇಟ್ ಈಸ್ ನಾವು ಮತ್ತೆ ಬರೆದಿದ್ದೀವಿ. ವೇ ಗರೀಬ್ ಮಜ್ದೂರೋಂಕೆ ನೇತಾ ಥೇ. ಅವರು ಬಡ ಕಾರ್ಮಿಕರ ನೇತರರಾಗಿದ್ದರು. ಜೊ ಮಜ್ದೂರೋಂಕೆ ಕಷ್ಟ ಮೇ ಉನ್ಕಿ ಸಹಾಯತಾ ಕರ್ತೆ ಥೇ. ಅವರು ಈ ಒಂದು ಕಾರ್ಮಿಕರ ಕಷ್ಟದಲ್ಲಿ ಅವರ ಸಹಾಯಕ್ಕೆ ನಿಲ್ತಾ ಇದ್ದರು. ಅವರು ದಯಾಳುಗಳಾಗಿದ್ದರು. ವೇ ದಯಾಲು ಥೇ. ಇಸ್ಲಿಯೇ ವೇ ಬಸಂತ್ ಕೆ ಪಾಸ್ ಸೆ ನಾ ಚಾಹತೆ ಹುಯೇ ಭಿ ಛಲ್ನಿ ಕೋ ಖರೀದಾ ಥಾ. ಅವ್ರಿಗೇನು ಬೇಕಾಗಿರಲಿಲ್ಲ, ಆ ಸೋಸುಗವನ್ನು ಕೊಂಡ್ಕೊಳ್ಳೋದು ಅವ್ರಿಗೆ ಬೇಕಿರಲಿಲ್ಲ. ಆದರೂ ಕೂಡ ಆ ಮಗುವಿನ ಕಷ್ಟವನ್ನು, ಬಸಂತನ ಕಷ್ಟವನ್ನು ಕಂಡು ಮರುಗಿ ಅದನ್ನು ಅವ್ರು ಕೊಂಡ್ಕೊಳ್ತಾರೆ. ಬಸಂತ್ ಪರ್ ವಿಶ್ವಾಸ ಕರ್ತೆ ಹೇ. ಬಸಂತ ಅಂದರೆ ಮನುಷ್ಯರಿಂದಲೇ ಪ್ರೀತಿಸ್ತಕ್ಕಂಥವ್ರು, ಎಲ್ಲರನ್ನ ನಂಬ್ತಾರೆ, ವಿಶ್ವಾಸವನ್ನು ಮಾಡ್ತಾರೆ. ಆ ಕೆಲಸವನ್ನು ರಾಜ್ಕಿಶೋರ್ ಅವರು ಕೂಡ ಮಾಡ್ತಾರೆ. ಉಸ್ಕೋ ನೋಟ್ ಬನಾನೆ ಕೆ ಲಿಯೇ ಭೇಜ್ತೆ ಹೇ. ಚಿಲ್ಲರೆ ಇಲ್ದಿದ್ರೂ ಕೂಡ ತಮ್ಮಲ್ಲಿರ್ತಕ್ಕಂಥ ₹1 ದೊಡ್ಡ ಮೊತ್ತದ ನೋಟನ್ನು ಅವ್ರ ಕೈ ಕೊಟ್ಟು, ಒಂದು ನಡಿಯಪ್ಪ ನೀನು ಇದನ್ನು ಚೇಂಜನ್ನು ಮಾಡಿಸ್ಕೊಂಬ ಅಂತ ಕಳಿಸ್ತಾರೆ. ಜಬ್ वो मोटर दुर्घटना में घायल हो जाता है तो उसकी सहायता में जुड़ जाते हैं. ಆ ಬಸಂತು ವಾಪಸ್ ಬರಲ್ಲ, ಇವರು ವಾಪಸ್ ಮನೆಗೆ ಹೋಗ್ತಾರೆ. ವಾಪಸ್ ಬಂದು ಗೊತ್ತಾಗುತ್ತೆ ಅವರಿಗೆ ಬಸಂತ ಯಾಕೆ ಬರಲಿಲ್ಲ, ಆತನಿಗೆ ದುರ್ಘಟನೆ ಆಗಿರೋದು ಗೊತ್ತಾಗುತ್ತೆ. ಅವರಲ್ಲಿಗೆ ಅವ್ರ ಮನೆಗೆ ಹೋಗ್ತಾರೆ. ಆತನ ಪ್ರಾಮಾಣಿಕತೆಯನ್ನು ಮೆಚ್ಕೊತಾರೆ. ಮತ್ತು ಆತನಿಗೆ ಸರಿಯಾದ ಔಷಧೋಪಚಾರದ ಒಂದು ವ್ಯವಸ್ಥೆಯನ್ನು ಕೂಡ ರಾಜ್ಕಿಶೋರ್ ಅವರು ಮಾಡ್ತಾರೆ. ಇವೆಲ್ಲ ಕಾರಣಗಳಿಂದ ಅವರು ಎಷ್ಟು ದೊಡ್ಡ ಮಾನವತೆಯ ಮೂರ್ತಿ ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ಬೆಂಗಳೂರು ವಿಶ್ವಭರ ಮೇ ಪ್ರಸಿದ್ಧ ಹೈ ಸೋದಾಹರಣ ಸಮझाइए. ಬೆಂಗಳೂರು ವಿಶ್ವದಾದ್ಯಂತ ತುಂಬ ಪ್ರಸಿದ್ಧವಾದ ನಗರ, ಉದಾಹರಣೆ ಸಮೇತ ನೀವು ತಿಳಿಸಿ ಅಂತ ಹೇಳಿದ್ದಾರೆ. ಬೆಂಗಳೂರು ವಿಶ್ವಭರ ಮೇ ಪ್ರಸಿದ್ಧ ಹೈ, ಆ ಸೆಂಟೆನ್ಸ್ನ ಬರೆದ್ವಿ. यहाँ ದೇಶ ವಿದೇಶ ಕೆ ಲೋಗ್ ಆಕರ್ ಬಸ್ ಗಯೇ ಹೈ. ಇಲ್ಲಿ ದೇಶ ವಿದೇಶದ ಜನಗಳು ಬಂದು ಇಲ್ಲಿ ವಾಸವಾಗಿದ್ದಾರೆ. ಬೆಂಗಳೂರು ಶಿಕ್ಷಾ ಕಾ ಹಿ ನಹಿ ಬಲ್ಕಿ ಬಡೆ ಬಡೆ ಉದ್ಯೋಗ ಧಂಧೋಂ ಕಾ ಭಿ ಕೇಂದ್ರ ಹೈ. ಇದು ಬರೀ ಶಿಕ್ಷಣಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಉದ್ಯೋಗಗಳಿಗೆ, ವ್ಯವಹಾರಗಳಿಗೆ, ವ್ಯಾಪಾರಗಳಿಗೂ ಕೂಡ ತುಂಬ ಪ್ರಸಿದ್ಧವಾದಂಥ ಒಂದು ಕೇಂದ್ರ ಇದು. यहाँ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥೆ, ಇದು ಭಾರತೀಯ ವಿಜ್ಞಾನ ಸಂಸ್ಥೆ HAL, BEL
या HMT, BHEL जैसी ಬೃಹತ್ ಸಂಸ್ಥೆಯೇ हैं। ಈ ರೀತಿಯ ಬೃಹತ್ ಸಂಸ್ಥೆಗಳು ಬೆಂಗಳೂರಲ್ಲಿದ್ದಾವೆ। ಇದನ್ನು ಸಿಲಿಕಾನ್ ಸಿಟಿ ಅಂತ ಕೂಡ ಕರೆಯಲಾಗುತ್ತೆ। बिजेंद्र पाल ने बचपन से एवरेस्ट पर चढ़ने की तैयारी किस प्रकार की? ಬಾಲ್ಯದಿಂದನೇ ಬಿಜೇಂದ್ರ ಪಾಲ್ ಅವರು ಎವರೆಸ್ಟ್ ಶಿಖರದ ಮೇಲೆ ಹತ್ತಕ್ಕಂಥ ತಯಾರಿಯಲ್ಲಿ ತೊಡಗ್ತಾರೆ। ಅವರ ಅಣ್ಣನನ್ನು ಕಂಡು ಆ ಒಂದು ತಯಾರಿಯ ಬಗ್ಗೆ ನಾವಿಲ್ಲಿ ಬರಿಬೇಕು। बिजेंद्र पाल ने बचपन से एवरेस्ट पर चढ़ने की तैयारी इस प्रकार की। बिजेंद्र को बचपन में रोज़ 5 किलोमीटर पैदल चलकर स्कूल जाना पड़ता था। ಬಾಲ್ಯದಲ್ಲಿ ಸುಮಾರು 5 ಕಿಲೋಮೀಟರ್ ಅಷ್ಟು ಅವರು ನಡೆದು ತಮ್ಮ ಶಾಲೆಗೆ ಅವರು ಹೋಗಬೇಕಾಗಿತ್ತು। बाद में पर्वतारोहण प्रशिक्षण के दौरान उनका यह कठोर परिश्रम बहुत काम आया। ಇವರ ಈ ಒಂದು ಕಠೋರ ಪರಿಶ್ರಮ ಮುಂದೆ ಅವರ ಪರ್ವತಾರೋಹಣದ ಒಂದು ತರಬೇತಿಯಲ್ಲಿ, ಪ್ರಶಿಕ್ಷಣ ಅಂದರೆ ತರಬೇತಿಯಲ್ಲಿ ತುಂಬ ಒಂದು ಸಹಾಯಕ್ಕೆ ಬರುತ್ತೆ। पढ़ाई के साथ साथ बिजेंद्र ने पहाड़ पर चढ़ने के अपने लक्ष्य को भी हमेशा अपने सामने रखा। ಅವರು ಯಾವತ್ತೂ ಕೂಡ ತಮ್ಮ ಓದಿನೊಂದಿಗೆ ಅವರು ಏನು ಮಾಡ್ತಾರೆ, ಆ ಒಂದು ಎವರೆಸ್ಟ್ ಏರ್ತಕ್ಕಂಥ ಆ ಲಕ್ಷ್ಯವನ್ನು, ಆ ಗುರಿಯನ್ನು ಎಂದಿಗೂ ತನ್ನ ಎದುರುಗಡೆ ಅವರು ಇಟ್ಕೊಂಡಿದ್ರು। ಕನಸನ್ನು ಕಾಣ್ತಕ್ಕಂಥದ್ದು ಮುಖ್ಯ ಅಲ್ಲ, ಅದು ನನಸಾಗೋದಕ್ಕೆ ನಾವೇನು ತಯಾರಿಗಳು ಮಾಡ್ಕೋಬೇಕು, ಪೂರ್ವ ತಯಾರಿಗಳು, ಅದನ್ನು ಕೂಡ ಕೈ ಬಿಡದೆ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ರು। ಯಾರು? ಬಿಜೇಂದ್ರ ಪಾಲ್ ಅವರು। ಇಸಿ ದೌರಾನ್ ಉನ್ಹೋನೆ ಕಾಲಾನಾಗ್ ಪರ್ವತ್ ಕಿ ಚಢಾಯಿ ಕಿ। ಅವರು ಈ ಒಂದು ಹಂತದಲ್ಲೇ, ಈ ಒಂದು ತರಬೇತಿ ಹಂತದಲ್ಲಿ ಕಾಲಾನಾಗ್ ಪರ್ವತ್ ಅಂತಕ್ಕಂಥದ್ದನ್ನು ಅವರು ಏನು ಮಾಡ್ತಾರೆ, ಏರ್ತಾರೆ। ಹಾಗೆಯೇ सन 1982 में उन्होंने गंगोत्री ग्लेशियर तथा रूड गोरो की चढ़ाई की। ಅವರು 1982ರಲ್ಲಿ ಗಂಗೋತ್ರಿ ಗ್ಲೇಷಿಯರ್ ಸುಮಾರು 6672 6672 ಮೀಟರ್ ಅಂತ, ಮತ್ತು ಇದು ಇನ್ನೊಂದು ರೂಡ್ ಗೋರೋ ಅಂತಕ್ಕಂಥದ್ದು 5819 ಮೀಟರ್, ಅಂದರೆ 5819 ಮೀಟರ್ ಇರ್ತಕ್ಕಂತಹ ರೂಡ್ ಗೋರ ಪರ್ವತವನ್ನು ಕೂಡ ಏರಿದ್ರು। ಇವೆಲ್ಲವೂ ಕೂಡ ಅವರ ಪೂರ್ವ ತಯಾರಿಗೆ ಸಾಕ್ಷಿಗಳು। ಮತ್ತು ಈ ಕೆಲಸವನ್ನು ಮಾಡೋದ್ರಿಂದ ಅವರ ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಯಿತು। गांव की सफाई के लिए बालक क्या क्या करते हैं? ಆ ಹಳ್ಳಿಯ, ಆ ಊರಿನ ಕ್ಲೀನ್ನೆಸ್ಗೋಸ್ಕರ, ಅದನ್ನು ಸುಂದರಗೊಳಿಸೋದಕ್ಕೋಸ್ಕರ ಆ ಮಕ್ಕಳು, ಬಾಲಶಕ್ತಿ ಪಾಠದ ಪ್ರಶ್ನೆ ಇದು, ಆ ಮಕ್ಕಳು ಏನೇನನ್ನು ಮಾಡ್ತಾರೆ ಅಂತ। गांव की सफाई के लिए बालक रोज़ 1 घंटा समय निकालते हैं। ದಿನ 1 ಗಂಟೆ ತಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ ಅವರು ಅದಕ್ಕೆ ಮೀಸಲಾಗಿರ್ತಾರೆ। गांव में कई गड्ढे थे जिन्हें मिट्टी से ढांपते हैं। ಊರಲ್ಲಿ ತುಂಬ ದಾರಿಯಲ್ಲೆಲ್ಲ, ಊರಿನ ದಾರಿಯಲ್ಲಿ ಗಡ್ಡೆ ಅಂದರೆ ಗುಂಡಿಗಳಿದ್ವು, ಅವನ್ನ ಏನು ಮಾಡ್ತಾರೆ, ಮಿಟ್ಟಿಸಿ ಅಂದರೆ ಮಣ್ಣಿನಿಂದ ಅವನ್ನ ಮುಚ್ತಾರೆ। गांव का कूड़ा डालने के लिए निश्चित जगह बनाते हैं। ಊರಲ್ಲಿ ಕಸವನ್ನು, ಕೂಡ ಅಂದರೆ ಕಸವನ್ನು ಹಾಕೋದಕ್ಕೆ ಒಂದು ನಿಶ್ಚಿತವಾದಂಥ ಒಂದು ಪ್ಲೇಸ್ನ ಮಾಡ್ತಾರೆ। ಸಭಿ अपने घरों में फलों के पेड़ लगाते हैं। ಎಲ್ಲರೂ ಕೂಡ ಊರು ಸ್ವಚ್ಛವಾಗಿರ್ಬೇಕು, ಸುಂದರವಾಗಿರ್ಬೇಕಂದ್ರೆ ಮನೆಗೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ಮರ ಗಿಡಗಳಿರಬೇಕು। ಅವರು ಹಣ್ಣನ್ನು ಬಿಡ್ತಕ್ಕಂತಹ ಗಿಡಗಳನ್ನು ನೆಡ್ತಾರೆ। गांव को स्वच्छ व सुंदर बनाकर एक आदर्श गांव बनाते हैं। ಆ ಊರನ್ನ ಈ ರೀತಿಯಲ್ಲಿ ಅವರು ಸ್ವಚ್ಛವಾಗಿ, ಸುಂದರವಾಗಿ ನಿರ್ಮಾಣ ಮಾಡಿ ಒಂದು ಆದರ್ಶ ಊರನ್ನಾಗಿ ತಮ್ಮ ಊರನ್ನು ಅವರು ನಿರ್ಮಾಣ ಮಾಡ್ತಾರೆ। समय ही जीवन है, इस कथन का समर्थन कविता के आधार पर स्पष्ट कीजिए। ಸಮಯಕ್ಕೆ ಪಹಚಾನಿಂದ ಕೇಳಿರ್ತಕ್ಕಂಥದ್ದು, ಈ ಪಾಠದಲ್ಲಿ ಯಾವುದೇ ಪ್ರಶ್ನೆ ಕೇಳಲಿ ನಾನೇನಂತೀನಿ, ಈ ಒಂದು ಉತ್ತರವನ್ನೇ ಬರೀರಿ ಅಂತೀನಿ। ಯಾಕಂದರೆ ಎಲ್ಲವೂ ಕೂಡ ಪಾಠದ ಒಂದು ಸಮ್ಮರಿ ಥರದ ಒಂದು ಆನ್ಸರ್ ಇದು ಕೊಟ್ಟಿರೋದು। ಸಮಯ ಹಿ ಜೀವನ ಹೈ ಯಹ ಕಥನ್ ಪ್ರತಿಶತ ಸತ್ಯ ಹೈ। ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಮುಂದಿನ ಫಸ್ಟ್ನೇ ಸೆಂಟೆನ್ಸಲ್ಲಿ ಅದಕ್ಕೆ ತಕ್ಕಂಥ ಒಂದು ಸೆಂಟೆನ್ಸ್ನ ನಾವು ನಿರ್ಮಾಣ ಮಾಡಬೇಕು। ಆಮೇಲೆ ಏನು ಮಾಡಿದ್ದೀವಿ ನೋಡ್ರಿ, ಇಲ್ಲಿ ಸಮಯಕ್ಕೆ ಪಹಚಾನ್ ಕವಿತಾಕ್ಕೆ ಕವಿ ಸಿಯಾರಾಮ್ ಶರಣ್ ಗುಪ್ತ ಹೈ। ಈ ಕವಿತೆಯನ್ನು ಬರೆದಂಥವ್ರು ಯಾರು? ಕವಿ ಸಿಯಾರಾಮ್ ಶರಣ್ ಗುಪ್ತ ಅವರು। ಇದನ್ನು ನಾವು ಅಂಡರ್ಲೈನ್ ಮಾಡೋಣಂತೆ। ಮತ್ತು ಮುಂದಕ್ಕೆ ಕವಿ ಸಮಯಕ ಮಹತ್ವ ಬತಾತೆ ಹೈ। ಕವಿಯವರು ಈ ಪದ್ಯದಲ್ಲಿ ಸಮಯದ ಮಹತ್ವವನ್ನು ತಿಳಿಸ್ತಿದ್ದಾರೆ। ಈ ಒಂದು ಪ್ರಶ್ನೆಗೂ ನಾವು ಉತ್ತರ ಬರೀಬೇಕು। ಯಾವ ಪ್ರಶ್ನೆ ಬಂದರೂ ಕೂಡ ಇದೇ ಉತ್ತರ, ಅದಕ್ಕೆ ಉತ್ತರ ಆಗಿರಬೇಕು ಅಂದರೆ ನಾವು ಎಲ್ಲವನ್ನು ಕೂಡ ಆ ಒಂದು ಇದರಲ್ಲಿ ಅಡಕ ಮಾಡಿ ನಾವು ಉತ್ತರವನ್ನು ತಯಾರು ಮಾಡಿಕೊಂಡಿರೋದು। ಸಮಯ ನಷ್ಟ ನಹಿ ಕರ್ನಾ ಚಾಹಿಯೇ। ಸಮಯವನ್ನು ಹೀಗೆ ಹೋಗೋದಕ್ಕೆ ಬಿಡಬಾರ್ದು। ಮತ್ತೇನಿದೆ, ಸಮಯ ಹಿ ಜೀವನ ಅನ್ನೋದಕ್ಕೆ ಆಲಸ್ ಛೋಡ್ಕರ್ ಕಾಮ್ ಕರ್ನಾ ಚಾಹಿಯೇ। ನಮಗೆ ನಮ್ಮ ಆಲಸ್ಯವನ್ನು, ನಮ್ಮ ಒಂದು ಸೋಮಾರಿತನವನ್ನು ಬಿಟ್ಟು ನಾವು ಕೆಲಸದಲ್ಲಿ ತೊಡಗಬೇಕು। ಆಜ್ ಕಾ ಕಾಮ್ ಆಜ್ ಹಿ ಕರ್ನಾ ಚಾಹಿಯೇ ಅಂದರೆ ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸ್ಬೇಕು।
ಹಮೆ ಅಪ್ನಿ ಆತ್ಮ ಪರ್ ವಿಶ್ವಾಸ ಕರ್ನಾ ಹೈ, ನಾವು ನಮ್ಮ ಆತ್ಮದ ಮೇಲೆ ವಿಶ್ವಾಸ ಮಾಡಿ ನಾವು ಮುನ್ನುಗ್ಗಬೇಕು. ಈ ಮಾತು ಕೂಡ ಈ ಪದ್ಯದಲ್ಲಿದೆ. ಸಫಲ್ ಹೋನೆ ಕೆ ಲಿಯೆ ಕಾಮ್ ಕರ್ನಾ ಚಾಹಿಯೆ ಕ್ಯೂಂಕಿ ಸಮಯ ಹಿ ಜೀವನ ಹೈ. ನೋಡ್ರಿ, ಮತ್ತೆ ಇದನ್ನು ನಾವಿಲ್ಲಿ ಬಳಸಿದ್ದೀವಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಸೆಂಟೆನ್ಸ್ನ. ನಾವು ಸಫಲರಾಗಬೇಕಂದ್ರೆ, ನಾವು ಸಕ್ಸಸ್ ಆಗಬೇಕಪ್ಪ ಅಂದರೆ ನಾವು ಸಮಯಕ್ಕೆ ತಕ್ಕಂಗೆ ನಾವು ಕೆಲಸವನ್ನು ಮಾಡಬೇಕು. ಅಂದರೆ ಸಮಯವನ್ನು ವ್ಯರ್ಥ ಮಾಡ್ದೇ ನಾವು ಇದು ಮಾಡಬೇಕು. ಯಾಕಂದರೆ ಸಮಯನೇ ಜೀವನ ಅಂತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ಹೇಳಿ ಈ ಪ್ರಶ್ನೆಗೆ ಒಂದು ಉತ್ತರವನ್ನು ನಾವು ಬರೆದಿದ್ದೀವಿ. ಮಾನವ ಕಿ ಸಹಿ ಪಹಚಾನ್ ಬುದ್ಧಿ ಎವಂ ತರ್ಕ ನಹಿ ಪರಂತು ಮಾನವೀಯತಾ ಹೈ ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ. ಅಂದರೆ ಮನುಷ್ಯನ ನಿಜವಾದ ಪರಿಚಯ ಬುದ್ಧಿ ಅಥವಾ ಅವನ ತರ್ಕದಲ್ಲಿಲ್ಲ, ಮಾನವೀಯತೆಯಲ್ಲಿದೆ ಅಂತಕ್ಕಂಥದ್ದು ಕವಿ ದಿನಕರ್ಜಿಯವರ ಮಾತು. ಇದನ್ನು ನಾವು ಸ್ಪಷ್ಟಗೊಳಿಸಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಮಾನವ ಕಿ ಸಹಿ ಪಹಚಾನ್ ಬುದ್ಧಿ ಎವಂ ತರ್ಕ ನಹಿ ಪರಂತು ಮಾನವೀಯತಾ ಸೆ ಹೈ, ಆ ಸೆಂಟೆನ್ಸ್ನ ನಾವು ಬರೆದ್ವಿ. कवि रामधारी सिंह दिनकर जी अभिनव मनुष्य कविता में इसी बात को बताना चाहते हैं. ಇದೇ ಮಾತನ್ನು ಅವ್ರು ಹೇಳೋದಕ್ಕೆ ಅಷ್ಟು ಪದ್ಯವನ್ನು ಬರೆದಿರ್ತಕ್ಕಂಥದ್ದು. ಅದನ್ನು ನಾವು ಇಲ್ಲಿ ಹೇಳಿದ್ವಿ. ಆಜ್ ಮಾನವ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೈ. ಕವಿಯ ಪ್ರಕಾರ ಇವತ್ತು ಮನುಷ್ಯ ಪ್ರಕೃತಿಯ ಪ್ರತಿ ತತ್ವದ ಮೇಲೆ ಗೆಲುವನ್ನು ಸಾಧಿಸಿದ್ದಾನೆ. ಪರಂತು ವಿಡಂಬನ ಯಹ ಹೈ ಕಿ ಉಸ್ನೆ ಸ್ವಯಂ ಕೋ ಅವರ ಅಪ್ನೆ ಭಾಯಿಚಾರೆ ಕೋ ನಹಿ ಪಾಯ. ಅವನು ತನ್ನನ್ನು ತಾನು ಕಂಡುಕೊಳ್ಳಿಲ್ಲ, ತನ್ನ ಜೊತೆಗೆ ತನ್ನಂತಹ ಮನುಷ್ಯರನ್ನು ಅವನು ಕಂಡುಕೊಳ್ಳಿಲ್ಲ, ಪರಿಚಯ ಮಾಡಿಕೊಳ್ಳಿಲ್ಲ. ಮಾನವಕ್ಕೆ ಬೀಚ್ ಸ್ನೇಹ ಕ ಬಾಂಧನ ಮಾನವಕಿ ಸಿದ್ಧಿ ಹೈ. ನಿಜವಾದ ಮನುಷ್ಯನ ಒಂದು ಸಕ್ಸಸ್ ಏನಪ್ಪ ಅಂದರೆ ಮನುಷ್ಯರ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಬಾಂಧ್ ಅಂದರೆ ಸೇತುವೆಯನ್ನು ಕಟ್ತಕ್ಕಂಥದ್ದು, ಸ್ನೇಹ ಸೇತುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಹಮಾರಿ ಆಪ್ಸಿ ದೂರಿ ಕೊ ಮಿಟಾಕರ್ ಸಚ್ಚೆ ಅರ್ಥ ಮೇ ಮಾನವ ಕಹಲಾನ ಚಾಹಿಯೇ. ನಾವು ನಮ್ಮಲ್ಲಿ ಯಾವ್ಯಾವುದೋ ಒಂದು ಕಾರಣಗಳಿಗೆ ನಮ್ಮಲ್ಲಿ ಒಂದು ಅಡ್ಡಗೋಡೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ಅಡ್ಡಗೋಡೆಯನ್ನು ಮುರಿದು ನಮ್ಮಲ್ಲಿರ್ತಕ್ಕಂತಹ ದೂರವನ್ನು ಕಡಿಮೆ ಮಾಡಿ ನಾವೆಲ್ಲರೂ ಸೇರಬೇಕು, ನಾವೆಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಈ ಕವಿತೆಯ ರಾಮಧಾರಿ ಸಿಂಹ ದಿನಕರ್ಜಿಯವರ ಆಶಯ. ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ತುಳಸಿ ಕೆ ದೋಹೆಯಿಂದ ಭಾವಾರ್ಥವನ್ನು ಕೇಳಿದರೆ, ರಾಮ್ ನಾಮ್ ಮನಿ ದೀಪ್ ಧರು ಜೀ ದೇಹರಿ ದ್ವಾರ್ ತುಳಸಿ ಭೀತರ್ ಬಾಹಿರೋ ಜೋ ಚಾಹಸಿ ಉಜಿಯಾರ್. ಈ ಪದ್ಯದ ಮುಖ್ಯವಾದಂತಹ ಒಂದು ದೋಹೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಅದಕ್ಕೆ ಇಲ್ಲಿ ಐ ಬಟನ್ನಲ್ಲಿ ಆ 3 ದೋಹೆಗಳನ್ನು ನಾನು ಇತ್ತೀಚೆಗೆ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಇದು ಕೂಡ ಒಂದು ರಾಮನಾಮ ಇದ್ದರು. ನೀವು ಆ 3 ಮೊದಲ ಮತ್ತು 3ನೆಯ ಮತ್ತು 5ನೆಯ ಈ 3 ದೋಹೆಗಳನ್ನು ನೀವು ನೋಡಿಕೊಂಡ್ರೆ ನಾಳೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂತಹ ದೋಹೆಗಳವು. ಇಸ್ ದೋಹೆ ಮೇ ತುಳಸಿದಾಸ್ ಜಿ ಸೆ ಕೃತ್ ತುಳಸಿ ಕೆ ದೋಹೆ ಸೆ ದಿಯಾ ಗಯಾ ಹೈ. ಈ ಒಂದು ದೋಹೆಯನ್ನು ತುಳಸಿದಾಸ್ ಜಿ ಅವರು ಬರೆದಿರ್ತಕ್ಕಂಥ ತುಳಸಿ ದೋಹೆಯಿಂದ ತಗೊಂಡಿದ್ದೀವಿ. ಯಾವುದೇ ದೋಹ ಕೇಳಿದರೂ ಕೂಡ ಇದನ್ನು ನಾವು ಬರೆಯಲೇಬೇಕು. ಪ್ರಸ್ತುತ ದೋಹೆ ಮೇ ಶ್ರೀ ತುಳಸಿದಾಸ್ ಜಿ ಕಹ ರಹೆ ಹೈ ಕಿ. ಈಗ ನೋಡ್ರಿ, ಈ ಎಲ್ಲೋ ಇದರಲ್ಲಿ ಇರ್ತಕ್ಕಂಥದ್ದನ್ನಷ್ಟನ್ನು ಕೂಡ ಯಾವುದೇ ದೋಹ ಕೇಳಿದರೂ ಕೂಡ ಅಷ್ಟು ಬರೀಬೇಕು. जिस प्रकार देहरी पर दिया या दीप रखने से घर के भीतर और आंगन में प्रकाश फैलता है, उसी प्रकार राम नाम जपने से मानव आंतरिक और बाह्य ಶುದ್ಧಿ ಹೋತಿ ಹೇ. ಅಂದರೆ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ರಾಮನಾಮವನ್ನು ಜಪಿಸೋದ್ರಿಂದ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತುಳಸಿದಾಸರು ಒಂದು ದೀಪದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಿದ್ದಾರೆ. ಹೇಗೆ ದೀಪ ಮನೆಯ ಹೊಸ್ತಿಲಲ್ಲಿಟ್ಟರೆ ಮನೆಯ ಒಳ ಹೊರಗನ್ನು ಅದು ಬೆಳಕನ್ನು ಚೆಲ್ಲುತ್ತೋ, ಹಾಗೆ ನಾವು ನಾಲಿಗೆಯ ಮೇಲೆ ರಾಮನಾಮವನ್ನು ಇಡೋದ್ರಿಂದ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧಗೊಳ್ತವೆ ಅಂತಕ್ಕಂಥದ್ದು ಕವಿ ಅಥವಾ ಸಂತರಾದಂತಹ ತುಳಸಿದಾಸಜಿಯವರ ಅಂಬೋಣ. ಗದ್ಯಾಂಶ ಅನುವಾದ ಕನ್ನಡ या अंग्रेजी में कीजिए ಅಂತ ಕೇಳಿದರೆ, ಗದ್ಯಾಂಶದ ಒಂದು ಅನುವಾದ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಮಾಡಿರಿ ಅಂತ. ಕರ್ನಾಟಕ ಭಾರತ ದೇಶ का प्रगतिशील राज्य है. ಕರ್ನಾಟಕವು ಭಾರತದ ಪ್ರಗತಿಶೀಲ ರಾಜ್ಯ. यहाँ की आबादी लगभग 6 करोड़ से ऊपर है. ಇಲ್ಲಿನ ಜನಸಂಖ್ಯೆ ಸುಮಾರು 6 ಕೋಟಿಗಿಂತ ಹೆಚ್ಚಿದೆ. ಕರ್ನಾಟಕ में ಕನ್ನಡ ಭಾಷಾ ಬೋಲಿ ಜಾತಿ है. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ ಅಥವಾ ಕರ್ನಾಟಕದ ಭಾಷೆ ಕನ್ನಡ ಅಂತ ನಾವು ಬರಿಬಹುದು. 4 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ, ಮೊದಲ ಪ್ರಶ್ನೆ, इंटरनेट ने मानव जीवन को सुविधाजनक बनाया है, कैसे विवरण दीजिए. ಮತ್ತು ಇದಕ್ಕೆ ಒಂದು ಹೋಲಿಕೆ ಇರ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ, ಸಂಚಾರ व सूचना के क्षेत्र में इंटरनेट का क्या महत्व है ಅಂತಕ್ಕಂಥದ್ದು ಕೇಳಿದರೆ, ಎರಡಕ್ಕೂ ಕೂಡ ಬೇರೆ ಬೇರೆ ಉತ್ತರವನ್ನು ಬರೆಯೋಣಂತೆ. इंटरनेट ने मानव जीवन को सुविधाजनक बनाया है. समाज के सभी क्षेत्रों जैसे चिकित्सा, कृषि, अंतरिक्ष ज्ञान, विज्ञान तथा रक्षा दलों की कार्यवाही में इंटरनेट का बहुत बड़ा योगदान है.
इंटरनेट द्वारा हम घर बैठे बैठे खरीदारी कर सकते हैं, कोई भी बिल भर सकते हैं, साथ ही किसी भी कोने में चाहे जितनी भी रकम हो भेज सकते हैं. ಇವತ್ತು ಸಮಾಚಾರ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇಂಟರ್ನೆಟ್ನ ಒಂದು ಕೊಡುಗೆ ಇದೆ, ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳ್ತಿದ್ದಾರೆ. ನಾವು ಮನೆಯಲ್ಲಿ ಇದ್ಕೊಂಡೆ ನಾವು ಏನು ಬೇಕಾದ್ರೂ ಕೂಡ ಈ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನಾವು ತರಿಸ್ಕೋಬೋದು. ಉದಾಹರಣೆಗೆ ಅಮೆಝಾನು, ಫ್ಲಿಪ್ಕಾರ್ಟ್ ಅಲ್ಲ, ಅಲ್ಲಿಂದ ತರಿಸ್ಕೋಬಹುದು ಮತ್ತು ಯಾವುದೇ ಬಿಲ್ಗಳನ್ನು ನಾವು ಇವತ್ತು ಕಟ್ಬೋದು. ಹಾಗೆಯೇ ಎಷ್ಟು ಅಮೌಂಟನ್ನು ಎಲ್ಲಿ ಬೇಕಾದ್ರೂ ಕೂಡ ಯು ಪಿ ಐನ ಮತ್ತೊಂದನ್ನು ಬಳಸ್ಕೊಂಡು ನಾವು ಕಳಿಸ್ಬೋದು. आज का इंटरनेट द्वारा पल भर में कम खर्च में कोई भी विचार, स्थिर चित्र, वीडियो चित्र को दुनिया के किसी भी कोने में भेज सकते हैं. ಯಾವುದೇ ಚಿತ್ರ ಇರ್ಬೋದು ಅಥವಾ ವಿಡಿಯೋ ಚಿತ್ರ ಆಗಿರ್ಬೋದು, ಯಾವುದೇ ಒಂದು ಮಾಹಿತಿ ಇರ್ಬೋದು, ಪ್ರಪಂಚದ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ ಕಳಿಸ್ಬಹುದು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಮಾನವ ಜೀವನವನ್ನು ಒಂದು ತುಂಬ ಸುವಿಧಾಜನಕ ಅಂತ ಅಂದರೆ ತುಂಬ ಅನುಕೂಲಕರವಾಗಿ ಮಾಡಿಕೊಟ್ಟಿದೆ ಯಾವುದು ಇಂಟರ್ನೆಟ್ ಅಂತಕ್ಕಂಥದ್ದು. ಇದು ಸಂಚಾರ व सूचना क्षेत्र में इंटरनेट का बहुत महत्व है. ಈ ಒಂದು दूरसंपर्क ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಒಂದು ಕೊಡುಗೆ ಇದೆ. कुछ साल पहले तक संचार व सूचना के लिए दूरभाषा या चिट्ठी का ಪ್ರಯೋಗ ಹೋತಾ ಥಾ. ಸ್ವಲ್ಪ ದಿನಗಳ ಹಿಂದೆ ನಾವು ದೂರದಲ್ಲಿರ್ತಕ್ಕಂಥದ್ದನ್ನ ಸಂಪರ್ಕ ಮಾಡಬೇಕಪ್ಪ ಅಂದರೆ ಇಲ್ಲ ಪತ್ರ ಬರೀಬೇಕಾಗಿತ್ತು, ಇಲ್ಲ ಟೆಲಿಗ್ರಾಮ್ ಮಾಡಬೇಕಾಗಿತ್ತು. ಆದರೆ ಇವತ್ತು ಇಂಟರ್ನೆಟ್ ಮೂಲಕ ಪಲ್ ಭರ್ಮೆ ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಜಾಸ್ತಿ ಖರ್ಚು ಮಾಡಿದರೆ ಯಾವುದೇ ವಿಚಾರ ಇರ್ಬೋದು, ಸ್ಥಿರ ಚಿತ್ರ ಇರ್ಬೋದು, ವಿಡಿಯೋ ಚಿತ್ರ ಇರ್ಬೋದು, ಪ್ರಪಂಚದ ಯಾವುದೇ ಮೂಲೆಯಿಂದ ಯಾವುದೊಂದು ಮೂಲೆಗೆ ಕಳಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ತಾ ಇದ್ದೀವಿ. 35ನೇ ಪ್ರಶ್ನೆ ಗೊತ್ತಿದೆ ನಿಮಗೆ, पद्यದ ಬಗ್ಗೆ ಗೊತ್ತು. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇದನ್ನು ನಾವು ಬರಿಬೋದು. ಇದರ ಜೊತೆಗೆ ಕವಿಯ ಹೆಸರು ಕೂಡ ನಾವು, ಕವಿತೆ ಹೆಸರು ಕೂಡ ಕೋಶಿಶ್ ಕರ್ನೆ ಅವನಿಗೆ ಕವಿ ಹಾರ್ ನಹೀ ಹೋತೆ, ಅದನ್ನು ಕೂಡ ನಾವು ಬರಿಬಹುದು. ಈಗ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ, ಗದ್ಯಾಂಶಕ್ಕೂ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ದೀಜಿ ಅಂತ. ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡೋದು ಬೇಡ, ಯಾಕಂದರೆ ನಾಳೆ ಎಕ್ಸಾಮಿಗೆ ಬೇರೆದೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸರಿ, ಇದು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನ ಉಂಟು ಮಾಡೋಣಂತೆ. ಕಿಸಾನ್ का बैल क्यों रोता रहा, ಕಿಸಾನ್ का बैल कुएं में गिर गया था इसलिए रोता रहा. ಅಂದರೆ ಆ ರೈತನ ಎತ್ತು ಯಾಕೆ ಅಳ್ತಾ ಇತ್ತು ಅಂದರೆ ಅದು ಬಾವಿಯಲ್ಲಿ ಬಿದ್ದೋಗಿತ್ತು, ನೀರಿಲ್ಲದ ಬಾವಿಯಲ್ಲಿ, ಹಾಗಾಗಿ ಅದು ಅಳ್ತಾ ಇತ್ತು. ಕಿಸಾನ್ ನೆ बैल को कुएं में क्यों दफनाना चाहता था. ಯಾರು ಮಾಡೋದು ಯಾವ ರೈತರು ಕೂಡ ಇಲ್ಲಿ ಕತೆ ಥರ ನೋಡೋಣಂತೆ. ರೈತ ಯಾಕೆ ಆ ಒಂದು ಎತ್ತನ್ನು ಅಲ್ಲೇ ಉಣಿಸ್ಬೇಕು ಅಂತ, ಅಲ್ಲೇ ಸಮಾಧಿ ಮಾಡಬೇಕಂತ ಅಂದ್ಕೊಂಡಿದ್ದ. ದಫನಾನ್ ಅಂದರೆ ಉಣಿಸ್ತಕ್ಕಂಥದ್ದು, ಮಣ್ಣಲ್ಲಿ ಹಾಕಿ ಮುಚ್ಚಿಸ್ತಕ್ಕಂಥದ್ದು. ಕಿಸಾನ್ ನೆ बैल को कुएं में दफनाना चाहता था क्योंकि वह बैल बूढ़ा हो गया था. ಅದು ಮುದಿಯಾಗಿತ್ತು, ಹಾಗಾಗಿ ಅದನ್ನು ಅಲ್ಲೇ ಸಮಾಧಿ ಮಾಡೋದಕ್ಕೆ ರೈತ ಯೋಚನೆ ಮಾಡ್ದ. ಇಲ್ಲಿ ರೈತ ಮತ್ತು ಎತ್ತು ಮುಖ್ಯ ಅಲ್ಲ, ಇದ್ರ ಹಿಂದೆ ಇರ್ತಕ್ಕಂತಹ ಏನು ಒಂದು ನಮಗೇನು ಹೇಳೋದು ಕೊಟ್ಟಿದ್ದಾರೆ ಮಾರಲ್ಲು, ಆ ನೀತಿಯನ್ನು ನಾವು ಕಂಡ್ಕೋಬೇಕು. हमें जीवन में कैसे आगे बढ़ना है, हम पर फेंकी गई मिट्टी और गंदगी से सीख लेकर उसे सीढ़ी बनाकर हमें आगे बढ़ना चाहिए. ಯಾವ ರೀತಿ ಎತ್ತು ತನ್ನ ಮೇಲೆ ಆಗ್ತಕ್ಕಂಥ ಮಣ್ಣನ್ನು ತನ್ನ ಕಾಲ ಕೆಳಗಡೆ ತಗೊಂಡು ಅದು ಸ್ಟೆಪ್ ಬೈ ಸ್ಟೆಪ್ಪು ಮೇಲಕ್ಕೆ ಬಂದು ಹೇಗೆ ಬದುಕಂತೋ, ನಮ್ಮ ಮೇಲೂ ಕೂಡ ನಮ್ಮ ವಿರೋಧಿಗಳು ಎಸ್ತಕ್ಕಂತಹ ಮಣ್ಣಿರ್ಬೋದು, ಕೆಸರಿರ್ಬೋದು, ಮತ್ತೊಂದಿರ್ಬೋದು, ಅವನ್ನು ಕೂಡ ನಾವು ಮೈಗೆ ಅಂಟಿಸ್ಕೊಳ್ಳದಲ್ಲೇ ಅದನ್ನೇ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡು, ಸಿಡಿ ಅಂತ ಹೇಳಿದಾಗ ನೋಡ್ರಿ, ಸಿಡಿ ಅಂದರೆ ಏನು, ಏಣಿಯನ್ನಾಗಿ ಮಾಡಿಕೊಂಡು ನಾವು ಎತ್ತರಕ್ಕೆ ಏರಬೇಕು ಅಂತಕ್ಕಂಥದ್ದು ಈ ಒಂದು ಲೇಖನದ ಒಂದು ಆಶಯ. बैल कैसे कदम बढ़ाकर चढ़ता रहा, बैल हिल हिल कर अपनी पीठ पर पड़ने वाली मिट्टी को नीचे गिराता रहा और कदम कदम बढ़ाकर मिट्टी पर चढ़ता रहा. ಅದನ್ನು ಹೇಳಿದಲ್ಲ, ಅಲ್ಲೇ ಮುಚ್ಚಿಬಿಡೋಣ ಅಂತ ಹೇಳ್ಬಿಟ್ಟು ಯಾವಾಗ ಮಣ್ಣನ್ನು ಹಾಕ್ತಾ ಹೋಗ್ತಾರೋ ಅದೇನು ಮಾಡ್ತಾಯಿತ್ತು, ತನ್ನ ಬೆನ್ನ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣನ್ನು ಅದು ತನ್ನ ಕಾಲ ಕೆಳಗಡೆ ತಗೊಂಡು ಅದ್ರ ಮೇಲೆ ಹತ್ತಿ, ಹಾಗೆಯೇ ಅದನ್ನು ಆಗ್ದಂಗೆಲ್ಲ ಅದು ನಿಂತ್ಕೊಳ್ಳಲಿಲ್ಲ, ಸ್ಥಿರವಾಗಲಿಲ್ಲ, ಅದು ಹಾಗೆ ಮೇಲಕ್ಕೆ ಬರ್ತಾ 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 ಅದು ಆ ಬಾವಿಯಿಂದ ಹೊರಗಡೆ ಬಂದು ಯಶಸ್ವಿಯಾಗಿ ಬದುಕೋದನ್ನು ಕಲಿಯಿತು. ಈಗ ಸಮಯ ಹಮಾರ ಸಚ್ಚಾ ಸಾಥಿ. ಈ ಸಲ ಇಲ್ಲ ಕರ್ನಾಟಕ ಸಂಪದದಿಂದ ಕೇಳ್ತಾರೆ, ಇಲ್ಲ ಸಮಯಕ್ಕೆ ಪಹಚಾನದಿಂದ ಕೇಳ್ತಾರೆ ಅಂತಕ್ಕಂಥದ್ದನ್ನು ಮೊದಲಿಂದ ಕೂಡ ನಾವು ಮಾತಾಡ್ಕೊಂಡಿದ್ದೀವಿ. ಇವನ್ನು ಬಿಟ್ಟು ಬೇರೆಯವು ಕೂಡ ನಮ್ಮ ಪಠ್ಯಪುಸ್ತಕದ ಹಿಂಬದಿಯಲ್ಲಿ ಇರ್ತಕ್ಕಂತಹ ಒಂದು ನಿಬಂಧಗಳಿಂದನೂ ಕೂಡ ಕೇಳ್ತಾರೆ. ಸಮಯಕ ಪಹಚಾನಿಂದ ಕೇಳಿದರೆ ನಾವು ಏನನ್ನು ಬರೀಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ತುಂಬ ಸಿಂಪಲ್ ಆಗಿದೆ, ನೀವು ಇದಕ್ಕೆ ಇನ್ನೂ ಆ್ಯಡ್ ಮಾಡಿ ಬರೀಬೇಕು. ವಿಷಯ ಪ್ರವೇಶ ಇದೆ, ವಿಷಯ ವಿಸ್ತಾರ ಇದೆ, ಉಪಸಂಹಾರ ಇದೆ. ವಿಷಯ ಪ್ರವೇಶದಲ್ಲಿ ಏನು ಬರೀಬೇಕು,
ಸಮಯ ಈಶ್ವರ का दिया हुआ अनुपम धन है. ಸಮಯ ಈಶ್ವರ ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ತುಂಬ ಅತ್ಯುತ್ತಮವಾದಂತಹ ಇನ್ನೊಂದು ಉಪಮೆ ಇಲ್ಲದೆ ಇರತಕ್ಕಂತಹ ಒಂದು ಸಂಪತ್ತು. ಸಮಯ ನಷ್ಟ करने से मनुष्य को सुख नहीं मिलता है. ಸಮಯವನ್ನು ನಾವು ಲಾಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸುಖ ಅಂತಕ್ಕಂಥದ್ದು ಸಿಗಲ್ಲ. ಅತಃ ಸಮಯ ಹಮಾರ ಸಚ್ಚ ಸಾಥಿ ಹೇ. ಇದನ್ನು ಯಾಕೆ ಬಳಸಿದ್ದೀವಿ ಈ ಲೈನ್ನ ಅಂದರೆ ಅವರು ಕೇಳಿರ್ತಕ್ಕಂಥದ್ದೇ ಆ ಒಂದು ಹೆಸರಲ್ಲಿ ಸಮಯ ಹಮಾರ ಸಚ್ಚ ಸಾಥಿ ಹೇ, ಅದ್ರ ಬಗ್ಗೆ ನೀವು ಬರೀರಿ ಅಂತ ಕೇಳಿದರೆ, ಆದ್ದರಿಂದ ನಾವು ಇದನ್ನು ಹಾಗಾಗಿ ಸಮಯವನ್ನು ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ನಾವು ಅಂದ್ಕೋಬೋದು, ಟ್ರೂ ಫ್ರೆಂಡ್ ಅಂದ್ಕೋಬೋದು. ನೆಕ್ಸ್ಟು ವಿಷಯ ವಿಸ್ತಾರದ ಬಗ್ಗೆ ನಾವು ಮಾತಾಡೋದಾದರೆ, ಸಮಯಕ್ಕೆ ಮಹತ್ವ यह है कि यदि सुख पाना चाहते हो तो सर्वप्रथम समय को नष्ट नहीं करना चाहिए. ಅಂದರೆ ನಾವು ಕಂಫರ್ಟಾಗಿರಬೇಕು, ನಾವು ನಮ್ಮ ಜೀವನವನ್ನು ಸಕ್ಸಸ್ಫುಲಿ ನಡೆಸಬೇಕು ಅಂದರೆ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸಮಯವನ್ನು ನಷ್ಟ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಅದನ್ನು ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಸ್ಕೋಬೇಕು ನಾವು. ತಥಾ ಆಲಸ್ಯ छोड़कर समय पर काम करना चाहिए. ನಾವು ಯಾವ ಕಾರಣಕ್ಕೂ ಕೂಡ ಸೋಮಾರಿತನವನ್ನು ಮಾಡದೆ, ಆಲಸ್ಯವನ್ನು ಮಾಡದೆ ನಾವು ಸಮಯದ ಇದ್ದಂಗೆ ನಾವು ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ಯ ಹೇ. ಈ ಸೋಮಾರಿತನ ನಮಗೇನು ಮಾಡುತ್ತೆ, ಬಹಾನೆ ನೆಪ ಹೊಡೋದನ್ನು ಕಲಿಸ್ಕೊಡುತ್ತೆ. ಆದರೆ ನಾವು ನೆಪ ಹೊಡೋದನ್ನು ಬಿಡಬೇಕು. ಹಮೇ ಆಲಸ್ ಛೋಡ್ನಾ ಹೇ ಅವ್ರ ಆಜ್ ಕಾ ಕಾಮ್ ಆಜ್ ಹಿ ಕರ್ನಾ ಹೇ. ನಾವು ನೆಪ ಹೊಡೋದನ್ನು ಮತ್ತು ಈ ಸೋಮಾರಿತನವನ್ನು ಬಿಟ್ಟು ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋದ್ರ ಕಡೆಗೆ ಗಮನ ಹರಿಸ್ಬೇಕು. ಕಲ್ ಪರ್ ನಹಿ ಛೋಡ್ನಾ ಚಾಹಿಯೆ. ಯಾವ ಕಾರಣಕ್ಕೂ ಕೂಡ ನಾಳೆ ಮಾಡೋಣಂತೆ, ನಾಳೆ ಬೆಳಗ್ಗೆ ಈ ಕೆಲಸವನ್ನು ಮಾಡೋಣಂತೆ ಅಂತ ನಾವು ಅಂದ್ಕೊಳ್ಳೇಬಾರ್ದು. ಇವತ್ತಿನ ಕೆಲಸ ಇವತ್ತೇ ಈಗಲೇ ಮಾಡೋಣ ಅಂತ ಅಂದ್ಕೋಬೇಕು. ಕ್ಯೋಂಕಿ ಏಕ್ ಬಾರ್ ಜೋ ಸಮಯ ಕೋ ಖೋ ದೇತಾ ಹೈ ವಹ್ ಉಸೆ ಚಕ್ರವರ್ತಿ ಹೋಕರ್ ಭಿ ದುಬಾರಾ ನಹಿ ಪಾ ಸಕ್ತಾ. ಒಂದು ಸಲ ನಾವು ಸಮಯವನ್ನು ಕಳ್ಕೊಂಡು ಅಂದರೆ, ಈಗ SLC ಮುಂದೆ ನೀವು ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ, ನೀವು ಏನಾಗುತ್ತೆ ಬಿಡು ಆರಾಮಾಗಿ ಪಾಸಾಗೋಣಂತೆ. ಮತ್ತೊಂದಂದರೆ ನಿಜ ಆರಾಮಾಗೆ ಪಾಸಾಗೋದು. ಎಲ್ಲ ಒಂದು ಸಬ್ಜೆಕ್ಟ್ ಅಥವಾ ಲ್ಯಾಂಗ್ವೇಜ್ಗಳ ಕ್ವಶನ್ ಪೇಪರ್ಗಳು ಕೂಡ ಈಸಿನೇ ಇರ್ತವೆ. ಯಾವಾಗ ನೀವು ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡಾಗ. ನೀವು ಇದನ್ನು ಈಗ ತುಂಬ ತಡ ಆಗಿದೆ ಆದರೂ ಕೂಡ ನೀವು ಅದನ್ನು ಮನಗಂಡು ಈಗಿರ್ತಕ್ಕಂಥ ಸ್ವಲ್ಪ ದಿನಗಳನ್ನೇ ನೀವು ಸರಿಯಾಗಿ ಬಳಸ್ಕೊಂಡ್ರೆ ನೀವೇನಾಗ್ತೀರಾ, ಈ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಾ. ಆ ಯಶಸ್ಸು ನಿಮಗೆ ಸಿಗಲಿ. ಉಪಸಂಹಾರ ಅಂದರೆ ನಾವು ಈಗ ಕೊನೆಗೆ ನಿಷ್ಕರ್ಷೆಯಲ್ಲಿ ಏನು ಹೇಳ್ತಾ ಇದ್ದೀವಿ, यदि जीवन में सफल होना चाहते हो तो जो काम करते रहे उसी में अपने मन को लगाओ और संदेह छोड़कर अपनी आत्मा पर विश्वास रखो. ನಾವು ಕರ್ನಾಟಕ ಸಂಪದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಲಿ ಅಥವಾ ಸಮಯಕ್ಕೆ ಪಹಚಾನಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಲಿ, ನಾವೇನು ಮಾಡಬೇಕು, ನಮ್ಮ ಪ್ರಶ್ನೆ ಉತ್ತರಗಳನ್ನೇ ಹೆಚ್ಚಾಗಿ ಬಳಸ್ಕೊಂಡು ನಾವು ಇಲ್ಲಿ ಉತ್ತರಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸಬೇಕು. ಸಮಯಕ್ಕೆ ತಕ್ಕಂಗೆ ಸಮಯವನ್ನು ಒಂದು ಸದುಪಯೋಗ ಮಾಡ್ಕೋಬೇಕು. ಕ್ಯೋಂಕಿ ಜೋ ಅಚ್ಚೆ ಅವಸರ ಖೋ ದೇತೆ ಹೇ ವಹ ಹಮೇಶಾ ಪಶ್ಚಾತೆ. ಅಂದರೆ ಒಳ್ಳೊಳ್ಳೆ ಅವಸರ ಅಂದರೆ ಒಳ್ಳೆಯ ಅವಕಾಶಗಳನ್ನು ನಾವು ಕಳ್ಕೊಂಡಾಗ ನಂತರ ನಾವೇನು ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಆ ರೀತಿಯ ಪಶ್ಚಾತ್ತಾಪ ನಾವು ಪಡಬಾರ್ದು. ಸಮಯ ಹಮಾರ ಸಚ್ಚ ಸಾಥಿ ಹೇ. ಸಮಯ ಅಂತಕ್ಕಂಥದ್ದು ನಮ್ಮ ನಿಜವಾದ ಗೆಳೆಯ ಅಂತಕ್ಕಂಥದ್ದು ನಾವಿಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ. ಕೊನೆಯ ಒಂದು ಪ್ರಶ್ನೆ, 5 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಯಾವುದದು? ಪತ್ರ. ನಾವು ಈ ಪತ್ರವನ್ನು ಅಂದರೆ ಚುಟ್ಟಿ ಪತ್ರವನ್ನು ನಾವು ಬರೀತೀವಿ. ಸಕಾರಣ ದೇತೆ ಹುಯೆ 3 दिन की छुट्टी के लिए अपने प्रधानाध्यापक के नाम पत्र लिखिए. ಇದನ್ನು ನಾವು ಕಾಮನ್ ಆಗಿ ಇದು ಮಾಡ್ಬೋದು. ನೀವು ಯಾರಾದರೂ ಇದ್ದರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ತಂದೆಗೆ ಬರೀತಕ್ಕಂತಹ ಒಂದು ಪತ್ರವನ್ನು. ಈ ಒಂದು ಚುಟ್ಟಿ ಪತ್ರ ಬೇಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲಿಂಕನ್ನು ಬಳಸಿ ನೀವು ಚುಟ್ಟಿ ಪತ್ರ ಬರೆಯೋದನ್ನು ಹೇಗೆ ತುಂಬ ಸರಳವಾಗಿ ಅಂತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡಿರಿ. ಮತ್ತು ಇನ್ನೊಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿವರಿಸ್ತಾ ಮತ್ತು ಇನ್ನೊಂದಷ್ಟು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.